ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್. ನಾನು ನಿಮ್ಮನ್ನೆಲ್ಲರನ್ನೂ ಇವಾಗ ಶಿವಗಂಗೆ ಕರ್ಕೊಂಡು ಬಂದಿದ್ದೀನಿ. ನೋಡಿ ಫ್ರೆಂಡ್, ಯಾರೆಲ್ಲ ನೋಡೋಕ್ಕಾಗಿರಲ್ವೋ ನೋಡೋ ಅನುಕೂಲ ಇರೋರು ಹೋಗಿದ್ದು ಬನ್ನಿ. ನಾವೀಗ ಮಂಡ್ಯದಿಂದ ತುಮಕೂರಿಗೆ ಬಂದು ತುಮಕೂರಿಂದ ಡೈರೆಕ್ಟ್ ಬಸ್ಸು ಶಿವಗಂಗೆನೇ ಸಿಕ್ತು ಫ್ರೆಂಡ್. ಬೆಂಗಳೂರಿಂದನೂ ಬರ್ಬೋದು. ಬೆಂಗಳೂರಿಂದ ಬಂದರೂ ದಾಬರ್ಸ್ಪೇಟೆಗೆ ಬಂದು ದಾಬರ್ಸ್ಪೇಟೆಯಿಂದ ಆಟೋಗಳು ಸಿಗುತ್ತೆ ಮತ್ತು ಬಸ್ಗಳೆಲ್ಲ ಸಿಗುತ್ತೆ. ಇಲ್ಲಿ ತುಮಕೂರು ಬಂದು ತುಮಕೂರಿಂದ ದಾಬರ್ಸ್ಪೇಟೆಗೆ ಬಂದು ಬೇಕಾದ್ರೆ ಆಟೋದಲ್ಲೂ ಬರ್ಬೋದು. ಡೈರೆಕ್ಟ್ ಬಸ್ಸು ಸಿಗುತ್ತೆ ಫ್ರೆಂಡ್. ನಾವು ಡೈರೆಕ್ಟ್ ಬಸ್ಸಲ್ಲೇ ತುಮಕೂರಿಂದ ಹೋದ್ವಿ. ನೀವು ಯಾವ ರೀಟೆಲ್ಲರ ಮ್ಯಾಪಲ್ಲಿ ಚೆಕ್ ಮಾಡಿ ಬನ್ನಿ ಫ್ರೆಂಡ್. ಶಿವಗಂಗೆ, ಪಾತಾಳಗಂಗೆ ಎಲ್ಲ ಇದೆ. ತುಂಬಾ ಚೆನ್ನಾಗಿದೆ. ತುಮಕೂರು ಹತ್ರ ತುಂಬಾ ದೇವಸ್ಥಾನಗಳೆಲ್ಲ ಚೆನ್ನಾಗಿದೆ ಫ್ರೆಂಡ್. ಇದು ನಾನು ನಿಮಗೆ ಶಿವಗಂಗೆ ಕರ್ಕೊಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ ಶಿವಗಂಗೆ ಅಂತೂ. ಅಲ್ಲಿ ಒಳಕಲ್ ತೀರ್ಥ ಸಿಗುತ್ತೆ. ಪಾಪ ಮಾಡಿರೋರಿಗೆ ತೀರ್ಥ ಸಿಗಲ್ಲ, ಪುಣ್ಯ ಮಾಡಿರೋರಿಗೆ ತೀರ್ಥ ಸಿಗುತ್ತೆ ಅಂತ ಹೇಳ್ತಾರೆ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತೂ. ತುಂಬಾ ಚೆನ್ನಾಗಿದೆ. ಇದು ಗಣೇಶನ ದೇವಸ್ಥಾನ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ನೋಡೋಕ್ಕೆ ಅನುಕೂಲ ಆಗಿಲ್ವೋ ಅವರೆಲ್ಲ ವಿಡಿಯೋ ನೋಡಿ. ನೋಡೋ ಅವಕಾಶ ಇರೋರು ಎಲ್ಲರೂ ಒಂದ್ಸಲ ಬಂದು ನೋಡಿ ಫ್ರೆಂಡ್. ನೋಡಿ ಫ್ರೆಂಡ್, ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಇದು ಕಾಳಭೈರವೇಶ್ವರ ಸ್ವಾಮಿ ದೇವಸ್ಥಾನ ಫ್ರೆಂಡ್. ನೋಡಿ ಫ್ರೆಂಡ್, ತುಂಬ ಹಳೆಯ ಕಾಲದ್ದು ಶಿವಗಂಗೆ ದೇವಸ್ಥಾನ. ಇದು ಕಾಳಭೈರವೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಕಾಳಭೈರವೇಶ್ವರ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಕಾಳಭೈರವೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಲಿ. ಈ ವಿಡಿಯೋ ನೋಡುವಂಥ ಎಲ್ಲರಿಗೂ ಆಶೀರ್ವಾದ ಮಾಡಿ ಅವ್ರ ಇಷ್ಟಾರ್ಥ ತೀರಿಸಲಿ ಅಂತ ಬೇಡ್ಕೊತಾ ಇದ್ದೀನಿ. ಎಲ್ಲರೂ ಒಳ್ಳೇದು ಮಾಡಲಿ. ತುಂಬಾ ಚೆನ್ನಾಗಿದೆ. ನೀವು ಕಾಳಭೈರವೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ತುಂಬಾ ಚೆನ್ನಾಗಿದೆ. ಶಿವಗಂಗೆ, ಸಿದ್ಧಗಂಗೆ, 161 ಅಡಿ ಉದ್ದದ ದೊಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ. ತುಮಕೂರು ಹತ್ರ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಎಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್. ಈ ಕಡೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿದೆ ದೇವಸ್ಥಾನಗಳಂತೂ. ಇತಿಹಾಸವುಳ್ಳ ಪುರಾತನವಾದ ದೇವಸ್ಥಾನಗಳು ತುಂಬಾ ಚೆನ್ನಾಗಿದೆ. ಎಲ್ಲನೂ ನೋಡಿ. ಎಲ್ಲ ಒಳ್ಳೊಳ್ಳೆ ಪ್ಲೇಸ್ಗಳಿವೆ ತುಮಕೂರು ಹತ್ರ. ತುಂಬಾ ಮಿಸ್ ಮಾಡ್ಕೋಬೇಡಿ. ಚೆನ್ನಾಗಿದೆ. ವೀಕೆಂಡಲ್ಲಿ ಯಾವಾಗಾದರೂ ಬನ್ನಿ ಫ್ರೀ ಟೈಮಲ್ಲಿ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ. ಪ್ರಸಾದ ವ್ಯವಸ್ಥೆ ಎಲ್ಲ ಸಿಗುತ್ತೆ ಶಿವಗಂಗೆ ದೇವಸ್ಥಾನದಲ್ಲಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತೂ. ಆರುಮುಖ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನೋಡಿ ಫ್ರೆಂಡ್, ವನದೇವಿ ಅಮ್ಮನವರ ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ದೇವಸ್ಥಾನ ನೋಡ್ತಾ ಇದ್ದರೆ ತುಂಬಾ ಚೆನ್ನಾಗಿದೆ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತೂ. ತುಂಬಾ ಚೆನ್ನಾಗಿದೆ ಫ್ರೆಂಡ್. ನೋಡಿ ಫ್ರೆಂಡ್, ಎಷ್ಟೊಂದು ಚೆನ್ನಾಗಿದೆ ದೇವಸ್ಥಾನ ಅಂತೂ. ನೋಡಿ ಫ್ರೆಂಡ್, ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ. ಯಾರೂ ಮಿಸ್ ಮಾಡ್ಕೋಬೇಡಿ. ಎಲ್ಲರೂ ಒಂದ್ಸಲ ಬನ್ನಿ ನೋಡಿ. ಶಿವಗಂಗೆ, ಸಿದ್ಧಗಂಗೆ ಎಲ್ಲನೂ ನೋಡಿ ಫ್ರೆಂಡ್. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ತುಂಬಾ ಚೆನ್ನಾಗಿದೆ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ ದೇವಸ್ಥಾನ. ಪುರಾತನವಾದ ಇತಿಹಾಸವುಳ್ಳ ದೇವಸ್ಥಾನ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ. ತುಂಬ ಜನ ಬಂದಿದ್ದರು ದೇವಸ್ಥಾನ ನೋಡಲು. ನೋಡಿ ಎಷ್ಟು ಚೆನ್ನಾಗಿದೆ. ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ಗಂಗಾಧರೇಶ್ವರ ಸ್ವಾಮಿ ನೋಡಿ ಫ್ರೆಂಡ್. ನೋಡಿ ಫ್ರೆಂಡ್, ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನೋಡಿ ನೋಡಿ ಎಲ್ಲ ಜೋಡಿ ಬಸವಣ್ಣ. ತುಂಬ ಇತಿಹಾಸವುಳ್ಳ ದೇವಸ್ಥಾನ. ತುಂಬಾ ಚೆನ್ನಾಗಿದೆ. ತುಂಬ ಜನ ಎಲ್ಲ ಬರ್ತಾರೆ. ಟೂರಿಸ್ಟು ಎಲ್ಲ ಬರ್ತಾರೆ ಜಾಸ್ತಿ. ನೋಡಿ ಫ್ರೆಂಡ್, ಗಂಗಾಧರೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಆಶೀರ್ವಾದ ನೋಡುವಂಥ ಎಲ್ಲ ವೀಕ್ಷಕರಿಗೂ ಅವರ ಆಶೀರ್ವಾದ ಸಿಗಲಿ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಶಿಲ್ಪಿಗಳು. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ. ಪುರಾತನವಾದ ದೇವಸ್ಥಾನ, ಇತಿಹಾಸವುಳ್ಳ ದೇವಸ್ಥಾನ. ನೋಡಿ ನಾಗಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ. ನೋಡಿ ಎಷ್ಟು ಚೆನ್ನಾಗಿ ಶಿಲ್ಪಿಗಳು ಆಗಿನ ಕಾಲದಲ್ಲೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್. ಶಿವಗಂಗೆ ದೇವಸ್ಥಾನ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ. ನೋಡಿ ಫ್ರೆಂಡ್, ನಾನೇ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಫ್ರೆಂಡ್. ಹೋಗಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ.
ತುಂಬಾ ಚೆನ್ನಾಗಿದೆ. ನಾನೇ ನೋಡೋಕ್ಕಾಗಿರಲಿಲ್ಲ, ಇವಾಗ ಹೋಗೋ ಅವಕಾಶ ಸಿಕ್ಕಿದೆ, ಅದೆಲ್ಲ ನಿಮಗೆ ಖುಷಿನ ಹಂಚ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್, ನಾನೇ ಫಸ್ಟ್ ಟೈಮ್ ಹೋಗಿರೋದು ದೇವಸ್ಥಾನಕ್ಕೆ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ, ನನಗಂತೂ ತುಂಬಾ ಖುಷಿಯಾಯಿತು. ನೋಡಿ ಎಲ್ಲ ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ ಬೆಟ್ಟ, ತುಂಬಾ ಚೆನ್ನಾಗಿದೆ, ಪ್ರಶಾಂತವಾದ ವಾತಾವರಣ. ಶಿವಗಂಗೆ ಬೆಟ್ಟ ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ. ಎಲ್ಲ ಎಷ್ಟೊಂದು ಜನ ಎಲ್ಲ ಬರ್ತಾರೆ. ಎಲ್ಲ ನೋಡಿ ಯಾವ ರೀತಿ ಬೆಟ್ಟ ಎಲ್ಲ ಹತ್ತಬೇಕು ದೇವಸ್ಥಾನಕ್ಕೆ, ಉಳ್ಕಲ್ ತೀರ್ಥಕ್ಕೆ ಹತ್ತಬೇಕು ಫ್ರೆಂಡ್, ಬೆಟ್ಟ ಎಲ್ಲ ಹತ್ತಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ಪ್ರಶಾಂತವಾದ ವಾತಾವರಣ, ತುಂಬಾ ಚೆನ್ನಾಗಿದೆ. ಎಲ್ಲ ಫೋಟೋ ಎಲ್ಲ ತಗೋತಾ ಇದ್ದಾರೆ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ, ಪ್ರಕೃತಿಯ ಸೌಂದರ್ಯವನ್ನು ಸವಿಬೇಕು ಫ್ರೆಂಡ್. ನೋಡಿ ಎಷ್ಟು ಚೆನ್ನಾಗಿದೆ, ಬೆಟ್ಟದ ಮೇಲೆ ಹತ್ತಿದ್ದೀನಿ. ನೋಡಿ ಫ್ರೆಂಡ್, ಬಸವಣ್ಣ ಇದ್ದಾರೆ, ಬೆಟ್ಟ ನೋಡಿ ಫ್ರೆಂಡ್. ನೋಡಿ ಶಿವಗಂಗೆ ಕ್ಷೇತ್ರ ತುಂಬ ಚೆನ್ನಾಗಿದೆ. ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ, ಸಖತ್ತಾಗಿದೆ ನೋಡಿ ಫ್ರೆಂಡ್. ನೋಡಿ ಎಲ್ಲ ಎಷ್ಟು ಮಗುವೆಲ್ಲ ಎತ್ಕೊಂಡು ಯಾವ ರೀತಿ ಬೆಟ್ಟ ಹತ್ತುತ್ತಾ ಇದ್ದಾರೆ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ, ಎಲ್ಲ ಬೆಟ್ಟ ಹತ್ತುತ್ತಾ ಇದ್ದಾರೆ. ನೋಡಿ ಯಾವ ರೀತಿ ಬೆಟ್ಟ ಹತ್ತಬೇಕು. ನೋಡಿ ತುಂಬಾ ಚೆನ್ನಾಗಿದೆ, ಯಾರೂ ಮಿಸ್ ಮಾಡ್ಕೋಬೇಡಿ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ. ನೋಡಿ ಉಳ್ಕಲ್ ತೀರ್ಥಕ್ಕೆ ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತೂ. ಗಣೇಶ ಎಲ್ಲರಿಗೂ ಆಶೀರ್ವಾದ ಮಾಡಲಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಒಳಗಡೆ ಎಲ್ಲ ಎಷ್ಟು ಸಖತ್ತಾಗಿದೆ. ನೋಡಿ ಫ್ರೆಂಡ್, ಎಲ್ಲ ಉಳ್ಕಲ್ ತೀರ್ಥದ್ದು ತುಂಬಾ ಚೆನ್ನಾಗಿದೆ. ಬೆಟ್ಟದ ಮೇಲೆ ಹತ್ಕೊಂಡು ಬಂದ್ವಿ. ನೋಡಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತೂ, ತುಂಬಾ ಚೆನ್ನಾಗಿದೆ. ನೋಡಿ ಫ್ರೆಂಡ್, ಉಳ್ಕಲ್ ತೀರ್ಥ ತುಂಬ ಜನ ಸಿಗುತ್ತೆ, ತುಂಬ ಜನ ಸಿಗಲ್ಲ. ನೋಡಿ ಫ್ರೆಂಡ್, ಸಿಕ್ಕೇ ಇಲ್ಲ ಅವ್ರಿಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಅವರೊಬ್ಬರು ಸಿಗುತ್ತೆ, ಒಬ್ಬರು ಸಿಗಲ್ಲ ಫ್ರೆಂಡ್. ನೋಡಿ ಫ್ರೆಂಡ್, ಸಿಕ್ತು. ನೋಡಿ ಫ್ರೆಂಡ್, ಶಿವ ಅಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ. ನೋಡಿ ದೇವಸ್ಥಾನ ಎಲ್ಲರಿಗೂ ಆಶೀರ್ವಾದ ಮಾಡಲಿ. ನೋಡಿ ಫ್ರೆಂಡ್, ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ. ವೀರಭದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಶೀರ್ವಾದ ಎಲ್ಲರಿಗೂ ಸಿಗಲಿ. ನೋಡಿ ಫ್ರೆಂಡ್, ವೀರಭದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಶೀರ್ವಾದ ಸಿಗಲಿ. ತುಂಬಾ ಚೆನ್ನಾಗಿದೆ, ಯಾರು ಮಿಸ್ ಮಾಡ್ಕೋಬೇಡಿ. ಶಿವಗಂಗೆಗೆ ಬಂದಾಗ ಬಂದು ನೋಡಿ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಅಂತೂ. ಇದು ಪಾತಾಳ ಗಂಗೆ ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಎಷ್ಟು ಪ್ರೀತಿ ಮಾಡುತ್ತೆ ನೋಡಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಇದು ಪಾತಾಳ ಗಂಗೆ ವೀರಭದ್ರ ಸ್ವಾಮಿ ದೇವಸ್ಥಾನ. ಪಾತಾಳ ಗಂಗೆ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ. ಕಥೆನ ಕೇಳಿದ್ರೆ ಕಳ್ಳು ಹಿಂಡು ಬರುತ್ತೆ ಫ್ರೆಂಡ್. ನೋಡಿ ಪಾತಾಳ ಗಂಗೆ ನೋಡಿ ಎಷ್ಟು ಚೆನ್ನಾಗಿದೆ. ದೇವಸ್ಥಾನ ಅಂತೂ ಪುರಾತನವಾದ ಇತಿಹಾಸವುಳ್ಳ ದೇವಸ್ಥಾನ. ನೋಡಿ ಈ ಪಾತಾಳ ಗಂಗೆ ನೋಡಿ ಫ್ರೆಂಡ್, ಪಾತಾಳ ಗಂಗೆ ತುಂಬಾ ಚೆನ್ನಾಗಿದೆ. ನೋಡಿ ಫ್ರೆಂಡ್, ಶಿವಗಂಗೆ ಮತ್ತು ಪಾತಾಳ ಗಂಗೆ ಕತೆ ಕೇಳಿದ್ದೀರಾ? ನೋಡಿ ನನ್ನ ಚಾನಲಲ್ಲಿ ನಿಮ್ಗೆ ಕೇಳೋ ಅವಕಾಶ ಸಿಕ್ಕಿದೆ, ಎಲ್ಲರೂ ಕೇಳಿ ಫ್ರೆಂಡ್. ಹಿಂದೆ ವಂದಾದೇವಿ ರಕ್ತ ಬೀಜಾಸುರನ ರಾಕ್ಷಸನ ಸಂಹಾರ ಮಾಡಿ ಬಾಯಾರ್ ಕೆಳಗ ತ್ರಿಶೂಲದಿಂದ ಬಂಡೆ ಹೊಡೆದೆರಡು ಭಾಗ ಆಗಿ
ಗಂಗೆ ಕರೆದು ಬಂದು ಕುಡಿದು ವಾಪಸ್ ಹೋಗ್ರೆ ಹಿಂದೆ ಹರ್ಕೊಂಬತ್ತಾಯ್ತಂತೆ. ಆವಾಗ ವೀರಭದ್ರ ಸ್ವಾಮಿ ಕಾವಲ ಹಾಕಿ ಗಂಗೆ ಬಂದರೆ ಉರುಳಿ ಎಲ್ಲ ನೀನು ಈ ಗಂಗೆಗೆ ಇಲ್ಲೇ ಕಾವಲ ಇರು ಅಂತ ಹೇಳ್ಬಿಟ್ಟು ಸ್ವರ್ಣಾಂಬ ನೆಲೆಸಿರೋದು. ಈ ಗಂಗೆದ ಇನ್ನೊಂದು ವಿಶೇಷತೆ ಅಂದರೆ ಮಳೆಗಾಲದಲ್ಲಿ ಕೆಳಗೆ ಹೋಗುತ್ತೆ, ಬಿಸಿಲು ಟೈಮ್ನಲ್ಲಿ ಮೇಲಕ್ಕೆ ಬರ್ತದೆ. ಇದು ಉದ್ದ 12 ಕಿಲೋಮೀಟ್ರ್. ಕುದೂರ್ ಅಂತ ಇದೆ, ಅಲ್ಲಿ ಅಂತರ್ಗಂಗಿಗೆ ಸೇರುತ್ತೆ. ಹಿಂದೆ ಕುದೂರವ್ರಿಗೆ ಮಕ್ಕಳಿಲ್ದಾಗ ದಂಪತಿಗಳಿಗೆ ನಾನು ಬಂಜೆತನ ನಿವಾರಣೆ ಆದರೆ ಆ ಮಗು ನಿನಗೆ ಬಿಡ್ತೀನಿ ಅಂತ ಅರ್ಸ್ಕೊಂಡಿದ್ರಂತೆ. ಇಲ್ಲಿಂದ ಸ್ವಲ್ಪ ದಿನ ಮೇಲೆ ಹೋದ್ಮೇಲೆ ಒಂದು ಗಂಡು ಮಗು ಆಯ್ತಂತೆ. ಅವ್ರು ಅದನ್ನು ತಂದು ಇಲ್ಲಿ ಪೂಜೆ ಮಾಡಿ ಬಾಳೆ ಎಲೆ ಮೇಲೆ ಬಿಟ್ಬಿಟ್ಟು ಸೊಸೆ ಅಮ್ಮ ನನ್ನ ಅರ್ಕೆ ಪ್ರಕಾರ ನಾನು ಬಂಜೆತನ ಆಡಿಸಿದ್ದಿ, ಅದೇ ಥರ ನಿನ್ನ ಅರ್ಕೆ ನಿಂಗೆ ಒಪ್ಪಿಸ್ತಾ ಇದ್ದೀನಿ, ನೀನು ಉಳಿಸೋದು ಬಿಡ ನಿನ್ನ ಸೇರಿ ತಗೋ ಅಂತ ಹೇಳಿ ಬಿಟ್ಟು ಹೊಟ್ಟವ್ರಂತೆ. ಈ ಬಿಟ್ಟು ಅವ್ರ ಮನೆಗೆ ಮಲಗಿರ್ಬೇಕಾದ್ರೆ ವೀರಭದ್ರ ಸ್ವಾಮಿ ಕಾವಲಾಗಿ ಸೊಸೆ ಕನಸ್ನಾಗ ಈ ಅಮ್ಮನೆ ಬಿಟ್ಟಿರೋ ಮಗು ನಿಮ್ಮೂರ ಹತ್ರ ಅಂತರ್ಗಂಗೆ ಇದೆ, ಅಲ್ಲಿ ಬಂದು ಹೇಳ್ತಾ ತಗೋ ಅಂತ ಹೇಳಿದ್ರಂತೆ. ಅವಾಗ ಇಲ್ಲಿ ಬಿಟ್ಟಿದ ಮಗು ಕುದೂರು ಅಂತರ್ಗಂಗೆ ಮಗು ಆಡ್ತಾ ಇತ್ತಂತೆ. ಅಲ್ಲೋ ಮಗ ಎತ್ಕೊಂಡ್ರು ಅಂತ ಹೇಳ್ತಾರೆ. ಅದ್ರ ಮುಖಾಂತರ ಎಲ್ಲಿಂದ ಅಲ್ಲಿ ಸುರಂಗ ಅಂತ ಕಂಡುಹಿಡಿದಿರೋದು. ಈಗಲೂ ಅಷ್ಟೇ ಮದುವೆ ಆಗ ಒಂದು 5-6 ವರ್ಷ ಆಯ್ತಲ್ಲ ಅಂತಾರೆ ಮಕ್ಕಳಿಲ್ದವ್ರು ಬಂದಿಲ್ಲಿ ಶುಕ್ರವಾರ ಮಂಗಳವಾರ ಗಂಗೆ ಪೂಜೆ ಮಾಡಿ ವೀರಭದ್ರ ಸ್ವಾಮಿ ಪೂಜೆ ಮಾಡಿ ನಂದು ಅರ್ಕೆ ಮಾಡ್ಕೊಡಿದ್ರೆ ಅಂತ ಒಂದು ಮಗು ಆದ್ರೆ ಏನೋ ದೋಷ ಇದ್ರೆ ನಿವಾರಣೆ ಆಗುತ್ತೆ. ಕುದೂರ್ ಹತ್ರ ಪ್ರಸನ್ನ ಗಂಗಾಧರೇಶನ್ ದೇವಸ್ಥಾನ ಬೆಣ್ಣೆ ಆಗುತ್ತೆ. ಅದು ಗಂಗೆ ಒಳಗೆ ಉದ್ಭವ ಮೂರ್ತಿ, ಅದರಿಂದ ಶೈತ್ಯಲಿಂಗ ಅಂತ ಹೆಸರು. ಅಷ್ಟು ಶೀತದ ಮೇಲೆ ಅದು ತುಪ್ಪ ಬೆಣ್ಣೆ ಆಗುತ್ತೆ. ಅದು 4 ಯುಗದಿಂದಲೂ ಬೆಳೀತಾ ಇದೆ, ಒಂದು ಸ್ವಲ್ಪ ಓವರ್ ಆಗಿದೆ. ಅದನ್ನ ತುಪ್ಪನ ಕಣ್ಣಿಗೆ ಇಟ್ಕೊಂಡ್ರೆ ಏನೋ ದೋಷ ಇದ್ರೂ ಪರಿಹಾರ ಆಗುತ್ತೆ. ಬೆಂಗಳೂರು ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಕೆಂಪೇಗೌಡರು ಹೋಗ್ತಿದ್ದು ಸುರಂಗ ಮಾರ್ಗ ಇದೆ. ಅಲ್ಲಿ ಕೆಂಪೇಗೌಡ, ಕೆಂಸೋಮಣ್ಣ, ಉಳಿಗೆ ಚಿಕ್ಕಣ್ಣ ಅಂತ 3 ಜನ ಅಂತ ಶಿಲೆ ಇದೆ. ಮಕ್ಕಳಿಲ್ಲ ಅನ್ನೋರಿಗೆಲ್ಲ ಮಕ್ಕಳಾಗುತ್ತೆ, ಬಂದು ಇಲ್ಲಿ ಪೂಜೆ ಮಾಡಿ ಫ್ರೆಂಡ್. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅಂತೂ, ತುಂಬಾ ಪುರಾತನವಾದ ಕಥೆ ಉಳ್ಳ ದೇವಸ್ಥಾನ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ನಮಸ್ಕಾರ.